ವಿದ್ಯಾರ್ಥಿಗಳೇ, ನಾವಿವತ್ತು ಉತ್ಪಾದನೆ ಮತ್ತು ವೆಚ್ಚಗಳಲ್ಲಿ ಉತ್ಪಾದನಾ ವಿಭಾಗದಲ್ಲಿ ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳ ರೇಖೆಗಳ ಆಕಾರಗಳು. ಈಗಾಗಲೇ ನಾವು ಉತ್ಪನ್ನದ ಪ್ರಮಾಣದಲ್ಲಿ ಇಳಿಮುಖ ಸೀಮಾಂತ ಉತ್ಪನ್ನದ ಪ್ರಮಾಣ ಹಾಗೂ ಬದಲಾಗುವ ಪರಿಮಾಣಗಳ ನಿಯಮದ ಮೂಲಕ ಒಂದು ಉದ್ಯಮ ಘಟಕ ಒಬ್ಬ ವಿವೇಚನಾಶೀಲನಾದ ಉತ್ಪಾದಕ ಬದಲಾಗುವ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಹಾಗೂ ಸ್ಥಿರ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳುವುದರ ಮೂಲಕ ಹೇಗೆ ಉತ್ಪನ್ನದ ಪ್ರಮಾಣವನ್ನು ನಿರ್ವಹಿಸಿಕೊಂಡು ಹೋಗ್ತಾನೆ. ಒಟ್ಟು ಉತ್ಪನ್ನ ಆಗಿರ್ಬೋದು, ಸೀಮಾಂತ ಉತ್ಪನ್ನ ಆಗಿರ್ಬೋದು ಹಾಗೂ ಸರಾಸರಿ ಉತ್ಪನ್ನದ ಪ್ರಮಾಣಗಳು ಹೇಗೆ ಉತ್ಪಾದನೆ ಆಗ್ತವೆ ಎನ್ನುವಂಥದ್ದನ್ನು ಒಂದು ಕೋಷ್ಟಕದ ಮೂಲಕ ನೋಡಿದ್ದೀವಿ. ಅಲ್ಲಿ ಒಬ್ಬ ರೈತನ ಬಳಿ 4 ಎಕರೆ ಭೂಮಿ ಐತಿ. ಆ 4 ಎಕರೆ ಭೂಮಿಯಲ್ಲಿ ಬದಲಾಗುವ ಉತ್ಪಾದನಾಂಗದ ಘಟಕಗಳಾದ ಶ್ರಮದ ಘಟಕಗಳನ್ನು ಆತ ಬದಲಾವಣೆ ಮಾಡ್ತಾ ಹೋಗ್ತಾನೆ. ಭೂಮಿಗೆ ತಕ್ಕಂತೆ ಶ್ರಮದ ಘಟಕಗಳನ್ನು ಬದಲಾವಣೆ ಮಾಡುತ್ತಾ ಹೋದಂತೆ ಆತನ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಹಾಗೂ ಸೀಮಾಂತ ಉತ್ಪನ್ನದ ಪ್ರಮಾಣಗಳು ಹೇಗೆ ಉತ್ಪಾದನೆ ಆಗ್ತವೆ ಎನ್ನುವಂಥದ್ದನ್ನು ಅಧ್ಯಯನ ಮಾಡಿದ ನಂತರ ಆ ಅನುಸೂಚಿಯ ಆಧಾರದ ಮೇಲೆ ಒಂದು ರೇಖಾಚಿತ್ರವನ್ನು ಕೂಡ ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡಿದ್ದೀವಿ. ಒಟ್ಟು ಉತ್ಪನ್ನದ ರೇಖೆ ಹೆಂಗೆ ರಚನೆ ಆಗ್ತೈತಿ, ಉತ್ಪಾದನಾ ಘಟಕಗಳಿಗೆ ಅನುಗುಣವಾಗಿ ಸೀಮಾಂತ ಉತ್ಪನ್ನದ ರೇಖೆ ಹೆಂಗೆ ರಚನೆ ಆಗ್ತೈತಿ ಹಾಗೂ ಸರಾಸರಿ ಉತ್ಪನ್ನದ ರೇಖೆ ಹೆಂಗೆ ರಚನೆ ಆಗ್ತೈತಿ ಅನ್ನುವಂಥದ್ದನ್ನು ನೋಡಿದ ನಂತರ ಇವತ್ತು ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳ ರೇಖೆಗಳ ಆಕಾರಗಳು, ಈ ರೇಖೆಗಳು ಹೆಂಗೆ ರಚನೆ ಆಗ್ತವೆ ಎನ್ನುವಂಥದ್ದನ್ನು ಅಧ್ಯಯನ ಮಾಡ್ತೀವಿ. ಅದಕ್ಕಾಗಿ ಹೇಳ್ತಾರೆ ಸೇಪ್ ಆಫ್ ಟೋಟಲ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್ ಆ್ಯಂಡ್ ಆ್ಯಾವ್ರೇಜ್ ಪ್ರಾಡಕ್ಟ್ ಕರ್ವ್ಸ್. ಸೇಪ್ ಆಫ್ ಟೋಟಲ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್ ಆ್ಯಂಡ್ ಸರಾಸರಿ ಏನಪ್ಪ ಅಂದ್ರೆ ಆ್ಯಾವ್ರೇಜ್ ಪ್ರಾಡಕ್ಟ್ ರೇಖೆಗಳ ಆಕಾರಗಳು. ಮೊದಲನೇದಾಗಿ ನಾವು ಒಟ್ಟು ಉತ್ಪನ್ನದ ರೇಖೆ ನೋಡಿ. ಮೊದಲನೇದಾಗಿ ಬರುವಂಥದ್ದು ಒಟ್ಟು ಉತ್ಪನ್ನ. ಒಟ್ಟು ಉತ್ಪನ್ನ ಟೋಟಲ್ ಪ್ರಾಡಕ್ಟ್. ಒಟ್ಟು ಉತ್ಪನ್ನದ ಪ್ರಮಾಣ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತೈತಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಉತ್ಪಾದನಾಂಗಗಳನ್ನು ಬಳಸಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಎನ್ನುತ್ತೇವೆ. ಒಂದು ನಿರ್ದಿಷ್ಟವಾದಂಥ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಸಮಯಕ್ಕೆ ತಕ್ಕಂತೆ ಆ ಅವಧಿ ಒಳಗೆ ನಿರ್ದಿಷ್ಟವಾಗಿ ಬೇಕಾದಂಥ ಉತ್ಪಾದನಾಂಗಗಳನ್ನು ಬಳಸಿದಾಗ ಉತ್ಪಾದನೆ ಮಾಡಿದ ಆ ಸಮಯದಲ್ಲಿ ಆ ಉತ್ಪಾದನಾಂಗಗಳನ್ನು ಬಳಸಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿದ್ದೀವಿ, ಆ ಉತ್ಪಾದನೆ ಮಾಡಿದಂಥ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಅಂತೇಳಿ ಕರಿತೀವಿ. ಈ ಒಟ್ಟು ಉತ್ಪನ್ನದ ರೇಖೆ ಹೆಂಗೆ ರಚನೆ ಆಗ್ತೈತಿ? OYX X ಅಕ್ಷದಲ್ಲಿ ಶ್ರಮದ ಪ್ರಮಾಣ ಹಾಗೂ Y ಅಕ್ಷದಲ್ಲಿ ಒಟ್ಟು ಉತ್ಪನ್ನ. ಒಟ್ಟು ಉತ್ಪನ್ನದ ಪ್ರಮಾಣವನ್ನು ನೋಡ್ತಾ ಹೋಗ್ತೀವಿ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಅನುಸೂಚಿಯನ್ನು ನೋಡಿದ್ರಿ. 4 ಎಕರೆ ಭೂಮಿಯಲ್ಲಿ 0 ಪ್ರಮಾಣದ ಬಂಡವಾಳವನ್ನು ಏನಪ್ಪ ಅಂದ್ರೆ ಶ್ರಮವನ್ನು ಬಳಸಿದಾಗ, ಭೂಮಿಯ ಪ್ರಮಾಣದಲ್ಲಿ 4 ಎಕರೆ ಭೂಮಿ ಐತಿ, ಅಲ್ಲಿ 0 ಪ್ರಮಾಣದ ಶ್ರಮವನ್ನು ಬಳಸಿದಾಗ ಉತ್ಪಾದನೆ ಪ್ರಮಾಣ ಏನಾಗಿರ್ತೈತಿ ರೀ? ಶೂನ್ಯವಾಗಿರ್ತೈತಿ ಅಂತ ಹೇಳ್ತೀವಿ. ನಂತರದಲ್ಲಿ ಉತ್ಪಾದನೆ 4 ಎಕರೆ ಭೂಮಿಯಲ್ಲಿ ಶ್ರಮದ ಘಟಕವನ್ನು ಬದಲಾಯಿಸುತ್ತಾ ಹೋದಂತೆ ಒಟ್ಟು ಉತ್ಪನ್ನದ ರೇಖೆ ಒಂದು ಹಂತದವರೆಗೆ ಏರಿಕೆಯನ್ನು ತಲುಪಿ ನಂತರದಲ್ಲಿ ಏನಾಗ್ತೈತಿ ಅಂತ ಹೇಳ್ತಾರೆ ಇಳಿಮುಖವಾಗಲು ಪ್ರಾರಂಭಿಸ್ತೈತಿ. ನೋಡಿ, ಒಂದು ಹಂತದವರೆಗೆ ಏರಿಕೆ ಹಂತವನ್ನು ತಲುಪಿ ನಂತರದಲ್ಲಿ ಏನಾಗ್ತೈತಿ ಅಂತ ಹೇಳ್ತಾರೆ ಇಳಿಮುಖವಾಗಲು ಪ್ರಾರಂಭಿಸ್ತೈತಿ ಒಟ್ಟು ಉತ್ಪನ್ನದ ರೇಖೆ. ನೋಡಲಿ, ಒಂದು ಹಂತದವರೆಗೆ ಅಂದರೆ ಇಲ್ಲಿವರೆಗೆ ಏನಾಗೈತಿ ರೀ ಏರಿಕೆ ಹಂತವನ್ನು ತಲುಪೈತಿ. ನೋಡಲಿ, Q1 ನಷ್ಟು ಉತ್ಪನ್ನದ ಪ್ರಮಾಣವನ್ನು ಉತ್ಪಾದನೆ ಮಾಡ್ಬೇಕಾರೆ L ನಷ್ಟು ಏನಪ್ಪ ಅಂದ್ರೆ ನಾವು ಲೇಬರನ್ನು ಬಳಸಿರ್ತೀವಿ, ಶ್ರಮದ ಘಟಕಗಳನ್ನು ಬಳಸಿರ್ತೀವಿ. ನೋಡಿ, 0ದಿಂದ ಪ್ರಾರಂಭವಾದಂಥದ್ದು ಒಂದು ಹಂತದವರೆಗೆ ಏರಿಕೆಯ ಹಂತವನ್ನು ತಲುಪಿ ನಂತರದಲ್ಲಿ ಏನಾಗ್ತೈತಿ ಅಂದ್ರೆ ಕಡಿಮೆ ಆಗ್ತೈತಿ. ಅಂದ್ರೆ
ಆ ಭೂಮಿಗೆ ತಕ್ಕಂತೆ ಶ್ರಮದ ಘಟಕವನ್ನು ಬದಲಾವಣೆ ಮಾಡ್ತಾ ಹೋದಂತೆ ಆ ಶ್ರಮಿಕರಿಗೆ ತಕ್ಕಂತೆ ಭೂಮಿ ಸಿಗ್ತಾ ಹೋತಂದ್ರೆ ರೀ ಉತ್ಪಾದನೆ ಪ್ರಮಾಣ ಹೆಚ್ಚಾಗ್ತೈತಿ ಅನ್ನುವಂಥದ್ದು ತೋರಿಸ್ತೈತಿ. ನಂತರದಲ್ಲಿ ಶ್ರಮಿಕರ ಘಟಕದ ಪ್ರಮಾಣ ಹೆಚ್ಚಾಗಿ ಭೂಮಿಯ ಪ್ರಮಾಣ ಕಡಿಮೆ ಆಗ್ತಾ ಹೋತಂದ್ರೆ ಅಲ್ಲಿ ಉತ್ಪಾದನೆ ಪ್ರಮಾಣ ಇಳಿಕೆಯ ದರದಲ್ಲಿ ಏನಾಗ್ತೈತಿ ಅಂತ ಹೇಳ್ತಾರೆ, ಹೆಚ್ಚಾಗ್ತೈತಿ ಅನ್ನುವಂಥದ್ದನ್ನು ಈ ಒಟ್ಟು ಉತ್ಪನ್ನದ ರೇಖೆಯ ಆಕಾರ ನಮಗೇನು ಮಾಡ್ತೈತಿ, ತಿಳಿಸ್ಕೊಡ್ತೈತಿ. ಅಂದರೆ ಇಲ್ಲಿ ಈ ಒಟ್ಟು ಉತ್ಪನ್ನದ ರೇಖೆಯನ್ನು ನಾವು ಹೆಂಗೆ ಗುರುತಿಸ್ತೀವಿ ಅಂದ್ರೆ ರೀ, ಸೀಮಾಂತ ಉತ್ಪನ್ನಗಳ ಒಟ್ಟು ಮೊತ್ತವೇ ಒಟ್ಟು ಉತ್ಪನ್ನ ಎನ್ನಬಹುದು. ನೋಡಿ ಏನು ಹೇಳ್ತಾರೆ ಅಂದ್ರೆ, ಸೀಮಾಂತ ಉತ್ಪನ್ನಗಳ ಒಟ್ಟು ಉತ್ಪನ್ನದ ಮೊತ್ತವನ್ನು, ಸೀಮಾಂತ ಉತ್ಪನ್ನದ ಒಟ್ಟು ಮೊತ್ತವನ್ನು ಕೂಡಿಸಿದಾಗ ಆ ಬರುವಂತೆ ಮೊತ್ತವನ್ನು ನಾವೇನಂತೀವಿ, ಒಟ್ಟು ಉತ್ಪನ್ನ ಅಂತೇಳಿ ಕರಿತೀವಿ. ಹಾಗಾಗಿ ಸಾಮಾನ್ಯವಾಗಿ ಯಾವುದಾದರೊಂದು ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸಿ ಉಳಿದ ಎಲ್ಲ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಸಿಕೊಂಡಾಗ ಉತ್ಪನ್ನದಲ್ಲಿನ ಹೆಚ್ಚಳ ಉಂಟಾಗುತ್ತದೆ. ನೋಡಲಿ, ಎಲ್ಲ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಸಿ ಕೇವಲ ಒಂದು ಉತ್ಪಾದನಾಂಗವನ್ನು ಬಳಸಿದಾಗ ಆ ಒಂದು ಉತ್ಪಾದನಾಂಗದ ಪ್ರಮಾಣದಿಂದ ಉತ್ಪಾದನೆ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ, ಹೆಚ್ಚಾಗ್ತೈತಿ. ಉಳಿದಂಥ ಉತ್ಪಾದನಾಂಗಗಳು ಸ್ಥಿರವಾದಂಥ ರೀತಿಯಲ್ಲಿರ್ತಾವೆ. ಅದನ್ನು ಈ ಒಟ್ಟು ಉತ್ಪನ್ನದ ರೇಖೆಯ ಮೂಲಕ ನಾವೇನು ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಒಟ್ಟು ಉತ್ಪನ್ನದ ರೇಖೆಯ ಆಕಾರ ಪ್ರಾರಂಭದಲ್ಲಿ ಒಟ್ಟು ಉತ್ಪನ್ನದ ಪ್ರಮಾಣ ಶೂನ್ಯವಿರ್ತೈತಿ. ನಂತರದಲ್ಲಿ ಶ್ರಮದ ಘಟಕವನ್ನು ಹೆಚ್ಚು ಮಾಡ್ತಾ ಹೋದಿವಿ ಅಂದ್ರೆ ಉತ್ಪನ್ನದ ಪ್ರಮಾಣ ಏನಾಗ್ತೈತಿ ರೀ, ಹೆಚ್ಚಾಗ್ತೈತಿ. ಅದಕ್ಕಾಗಿ ಈ ರೇಖೆ ಏನಪ್ಪ ಅಂದ್ರೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಕೆಲಸವನ್ನು ಮಾಡಿ ಒಂದು ಹಂತದವರೆಗೆ ಏರಿಕೆ ಹಂತವನ್ನು ತಲುಪಿ ನಂತರದಲ್ಲಿ ಶ್ರಮದ ದಕ್ಷತೆಯ ಪ್ರಮಾಣ ಭೂಮಿಯ ದಕ್ಷತೆಗಿಂತ ಕಡಿಮೆ ಆಗಿದ್ದರಿಂದ ಅಲ್ಲೇನಾಗ್ತೈತಿ ರೀ, ಕೆಳಗೆ ಮುಖವಾಗಿ ಚಲಿಸ್ತೈತಿ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಏನಪ್ಪ ಅಂದ್ರೆ ಒಟ್ಟು ಉತ್ಪನ್ನದ ರೇಖೆಯ ಆಕಾರವಾಗೈತಿ. ಇನ್ನೆಷ್ಟು ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ. ಸೀಮಾಂತ ಉತ್ಪನ್ನ, ಸೀಮಾಂತ ಉತ್ಪನ್ನ ಸೀಮಾಂತ ಉತ್ಪನ್ನ MP, ಮಾರ್ಜಿನಲ್ ಪ್ರಾಡಕ್ಟ್. ಹಾಗಾದ್ರೆ ಸೀಮಾಂತ ಉತ್ಪನ್ನ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತೈತಿ. ಸೀಮಾಂತ ಉತ್ಪನ್ನ ಅಂದ್ರೆ ಹೇಳ್ತಾರೆ, ಪ್ರತಿ ಹೆಚ್ಚುವರಿ ಘಟಕದ ಹೆಚ್ಚಳದಿಂದ ಒಟ್ಟು ಉತ್ಪನ್ನಕ್ಕೆ ಸೇರ್ಪಡೆಯಾಗುವ ಉತ್ಪನ್ನವನ್ನು ಸೀಮಾಂತ ಉತ್ಪನ್ನ ಎನ್ನುತ್ತೇವೆ. ಒಂದನೇ ಘಟಕದ ಉತ್ಪಾದನಾಂಗವನ್ನು ಬಳಸಿ ಉತ್ಪಾದನೆ ಪ್ರಮಾಣ ಎಷ್ಟಾಗ್ತೈತಿ, ನಂತರ ಎರಡನೇ ಘಟಕದ ಉತ್ಪಾದನಾಂಗವನ್ನು ಬಳಸಿದಾಗ ಆ ಒಂದನೇ ಘಟಕಕ್ಕೂ ಮತ್ತು ಎರಡನೇ ಘಟಕಕ್ಕೂ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಅದು ಸೀಮಾಂತ ಉತ್ಪನ್ನ ಆಗಿರ್ತೈತಿ. ಆ ಎರಡನ್ನು ಕೂಡಿಸಿದಾಗ ಏನಾಗಿರ್ತೈತಿ ಅಂತ ಹೇಳ್ತಾರೆ, ಒಟ್ಟು ಉತ್ಪನ್ನ ಆಗಿರ್ತೈತಿ. ಅದಕ್ಕಾಗಿ ಹೇಳ್ತಾರೆ, ಪ್ರತಿ ಹೆಚ್ಚುವರಿ ಘಟಕದ ಹೆಚ್ಚಳದಿಂದ ಒಟ್ಟು ಉತ್ಪನ್ನಕ್ಕೆ ಸೇರ್ಪಡೆಯಾಗುವ ಉತ್ಪನ್ನವನ್ನು ಸೀಮಾಂತ ಉತ್ಪನ್ನ ಅಂತೇಳಿ ಕರಿತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಸೀಮಾಂತ ಉತ್ಪನ್ನದ ರೇಖೆ ಹೆಂಗೆ ರಚನೆ ಆಗ್ತೈತಿ, OYX ಇಲ್ಲಿ ಸೀಮಾಂತ ಉತ್ಪನ್ನ, ಇಲ್ಲಿ ಶ್ರಮ. ಮೊದಲನೇದಾಗಿ ನೋಡಿರಿ, ಸೀಮಾಂತ ಉತ್ಪನ್ನದ ಪ್ರಮಾಣ ಮೊದಲನೇ ಘಟಕದ ಶ್ರಮೀಕರಣ ಬಳಸಿದಾಗ ಒಟ್ಟು ಉತ್ಪನ್ನದ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಸಮಾನಾಂತರವಾಗಿ ಸೀಮಾಂತ ಉತ್ಪನ್ನದ ಪ್ರಮಾಣ ಇರ್ತೈತಿ. ನಂತರದಲ್ಲಿ ಸೀಮಾಂತ ಉತ್ಪನ್ನದ ಪ್ರಮಾಣದ ರೇಖೆ ಸೀಮಾಂತ ಉತ್ಪನ್ನದ ಪ್ರಮಾಣದ ರೇಖೆ ಈ ರೀತಿಯಾಗಿ ಏನಪ್ಪ ಅಂದ್ರೆ ರಚನೆ ಆಗ್ತೈತಿ. ಪ್ರಾರಂಭದಲ್ಲಿ ಉತ್ಪಾದನಾಂಗಗಳ ದಕ್ಷತೆಯಿಂದ ಅಧಿಕ ಪ್ರಮಾಣದಲ್ಲಿ ಹೆಚ್ಚಾಗುತ್ತಾ ಹೋಗಿ ನಂತರದಲ್ಲಿ ಇಳಿಮುಖವಾಗಲು ಏನಾಗ್ತೈತಿ ಅಂತ ಹೇಳ್ತಾರೆ, ಪ್ರಾರಂಭಿಸ್ತೈತಿ. ಕಾರಣ ಬದಲಾಗುವ ಪರಿಮಾಣದ ನಿಯಮದ ಪ್ರಕಾರ ಒಂದು ಉತ್ಪಾದನಾಂಗದ ಸೀಮಾಂತ ಉತ್ಪನ್ನ ಆರಂಭದಲ್ಲಿ ಹೆಚ್ಚುತ್ತದೆ ಮತ್ತು ನಂತರ ಒಂದು ನಿರ್ದಿಷ್ಟ ಮಟ್ಟದ ಬಳಿಕ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಉತ್ಪನ್ನದ ಸಮತೋಲನ MP ರೇಖೆಯು ಯಾವಾಗಲೂ ಏನಾಗಿರ್ತೈತಿ ಅಂತ ಹೇಳ್ತಾರೆ, ತಲೆ ಕೆಳಗಾದ, ನೋಡಿ ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿದಂಥ ರೇಖೆಯಾಗಿದೆ. ಇದು ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿದಂಥ ರೇಖೆಯಾಗಿದೆ ಅಂತ ಹೇಳ್ತಾರ. ಇದು ಸೀಮಾಂತ ಉತ್ಪನ್ನದ ರೇಖೆ. ಈ ನಂತರ ಬರುವಂಥದ್ದು ನೋಡ್ರಿ, ಸರಾಸರಿ ಉತ್ಪನ್ನ. ಸರಾಸರಿ
ಉತ್ಪನ್ನ. ಸರಾಸರಿ ಉತ್ಪನ್ನದ ರೇಖೆಯು ಕೂಡ ಪ್ರಾರಂಭದಲ್ಲಿ ಸೀಮಾಂತ ಉತ್ಪನ್ನದ ದರದಂತೆ ಹೆಚ್ಚಾಗ್ತಾ ಹೋಗಿ ನಂತರದಲ್ಲಿ ಸೀಮಾಂತ ಉತ್ಪನ್ನಕ್ಕಿಂತ ಏನಾಗ್ತೈತಿ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ನೋಡ್ರಿ, ನಂತರ ಸೀಮಾಂತ ಉತ್ಪನ್ನಕ್ಕಿಂತ ಕಡಿಮೆ ಇದ್ದು ನಂತರದಲ್ಲಿ ಹೆಚ್ಚಾಗ್ತಾ ಹೋಗ್ತೈತಿ. AP ಆವರೇಜ್ ಪ್ರಾಡಕ್ಟ್. ಇಲ್ಲಿ PL ನೋಡಿ, P ಬಂದಿನಲ್ಲಿ ಏನಾಗ್ತೈತಿ ಅಂದ್ರೆ ಪ್ರಾರಂಭದಲ್ಲಿ ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ಹೆಚ್ಚಾಗಿರ್ತೈತಿ. ನಂತರದಲ್ಲಿ ಸರಾಸರಿ ಉತ್ಪನ್ನವು ನಂತರದಲ್ಲಿ ಒಂದು ಸಮತೋಲನ ಹಂತವನ್ನು ತಲುಪಿದ ನಂತರ, ಒಂದು ನಿರ್ದಿಷ್ಟ ಹಂತವನ್ನು ತಲುಪಿದ ನಂತರ ಸರಾಸರಿ ಉತ್ಪನ್ನದ ಪ್ರಮಾಣ ಹೆಚ್ಚಾಗ್ತೈತಿ, ಸೀಮಾಂತ ಉತ್ಪನ್ನದ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ, ಕಡಿಮೆ ಆಗ್ತೈತಿ. ಇದನ್ನು ನಾವೇನಪ್ಪ ಅಂದ್ರೆ ತಿಳ್ಕೊತೀವಿ. ಹಾಗಾದ್ರೆ ಸರಾಸರಿ ಉತ್ಪನ್ನ ಅಂದ್ರೆ ನಿಮ್ಗೆ ಗೊತ್ತೈತಿ, ಬದಲಾಗುವ ಉತ್ಪಾದನಾಂಗಗಳ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎನ್ನುತ್ತೇವೆ. ಇಲ್ಲಿ ಪ್ರತಿ ಘಟಕದ ಉತ್ಪನ್ನ ಏನು ಬದಲಾವಣೆ ಆಗ್ತಾ ಹೋಗ್ತೈತ್ರಲ್ಲ, ಒಂದು ಘಟಕದಿಂದ ಎರಡನೇ ಘಟಕ, ಎರಡನೇ ಘಟಕದಿಂದ ಮೂರನೇ ಘಟಕ, ಮೂರನೇ ಘಟಕದಿಂದ ನಾಲ್ಕನೇ ಘಟಕ, ಹೀಗೆ ಏನು ಬದಲಾಗ್ತಾ ಹೋಗ್ತೈತಿಲ್ಲ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಸರಾಸರಿ ಉತ್ಪನ್ನ ಅಂತೇಳಿ ಕರಿತೀವಿ. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳ ರೇಖೆಗಳ ಆಕಾರಗಳು ನಿಮಗೆ ಪ್ರಶ್ನೆ ಐತಿ, ತುಂಬ ಏನಪ್ಪ ಅಂದ್ರೆ ಮಹತ್ವದಾದದು. ಅದಕ್ಕಾಗಿ ಈ ಮೂರು ರೇಖೆಗಳನ್ನು ಗಮನಿಸಿದಾಗ ಈ ಪ್ರಶ್ನೆಗೆ ಉತ್ತರಿಸಲು ನಮ್ಗೆ ಏನಾಗ್ತೈತಿ, ಸಹಾಯಕವಾಗ್ತೈತಿ. ನೋಡಲಿ, ಒಟ್ಟು ಉತ್ಪನ್ನದ ಪ್ರಮಾಣದ ರೇಖೆ ನೋಡಿದ್ರಿ, ಒಂದು ಹಂತ ತಲುಪಿ ಏನಾಗ್ತೈತಿ, ಮೇಲ್ಮುಖವಾಗಿ ಚಲಿಸಿ ನಂತರ ಕೆಳಮುಖವಾಗ್ತೈತಿ ಒಟ್ಟು ಉತ್ಪನ್ನ. ಸೀಮಾಂತ ಉತ್ಪನ್ನದ ರೇಖೆಯು ಕೂಡ ಏನಪ್ಪ ಅಂದ್ರೆ ತೆಳಮುಖವಾದಂಥ ಯು ಆಕಾರವನ್ನು ಹೊಂದಿದಂಥ ರೇಖೆಯಾಗಿ ಏನಪ್ಪ ಅಂದ್ರೆ ಕಾಣಿಸ್ತೈತಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಸರಾಸರಿ ಉತ್ಪನ್ನದ ಕೂಡ ಏನಪ್ಪ ಅಂದ್ರೆ ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿದಂಥ ರೇಖೆಯಾಗಿ ಇದು ಕೂಡ ಏನು ಮಾಡ್ತೈತಿ, ಕೆಲಸವನ್ನು ಮಾಡ್ತೈತಿ. ಈ ರೀತಿಯಾಗಿ ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳ ರೇಖೆಗಳ ಆಕಾರಗಳನ್ನು ನಾವೇನು ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಯಾಕಂದರೆ ಇದಕ್ಕಿಂತ ಹಿಂದಿನ ಪೂರ್ವದಲ್ಲಿ ಈ ಮೂರು ರೇಖೆಗಳು ಕೂಡಿದಂಥ ಒಂದು ರೇಖಾಚಿತ್ರ ನೋಡಿದ್ದೀವಿ. ಇಲ್ಲಿ ಒಟ್ಟು ಉತ್ಪನ್ನದ ರೇಖೆ ಮೇಲ್ಗಡೆ ಹೋಗ್ತೈತಿ, ನಂತರ ಸೀಮಾಂತ ಉತ್ಪನ್ನದ ರೇಖೆ ಅದರ ಕೆಳಗಡೆ ಹೋಗಿ, ನಂತರ ಸರಾಸರಿ ಉತ್ಪನ್ನದ ರೇಖೆಯು ಕೂಡ ಕೆಳಗಡೆ ಹೋಗಿ ನಂತರ ಮೇಲ್ಗಡೆಯಾಗಿ ಏನಪ್ಪ ಅಂದ್ರೆ ಕೆಲಸವನ್ನು ನಿರ್ವಹಿಸ್ತೈತಿ ಅಂತ ನೋಡಿವಿ. ಇಷ್ಟು ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳ ರೇಖೆಗಳ ಆಕಾರಗಳು. ಹಾಗಾದ್ರಲ್ಲಿ ಒಟ್ಟು ಉತ್ಪನ್ನದ ಪ್ರಮಾಣ, ಸರಾಸರಿ ಉತ್ಪನ್ನದ ಪ್ರಮಾಣ ಹಾಗೂ ಸೀಮಾಂತ ಉತ್ಪನ್ನದ ಪ್ರಮಾಣ ಹೆಂಗೆ ನಿರ್ಧಾರವಾಗ್ತೈತಿ ಅನ್ನುವಂಥದ್ದನ್ನು ಈಗ ಒಂದು ಕೋಷ್ಟಕದ ಮೂಲಕ ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಶ್ರಮ ಎನ್ನುವಂಥದ್ದು, ನಂತರ ಇಲ್ಲಿ ಒಟ್ಟು ಉತ್ಪನ್ನ TP ಅಂತೇಳಿ ಕರಿತೀವಿ, ಇದು L ಅಂತೇಳಿ ಕರಿತೀವಿ. ನಂತರದಲ್ಲಿ ಸೀಮಾಂತ ಉತ್ಪನ್ನ MP ಅಂತೇಳಿ ಕರಿತೀವಿ. ನಂತರ ಇಲ್ಲಿ ಸರಾಸರಿ ಉತ್ಪನ್ನ AP ಅಂತೇಳಿ ಕರಿತೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ಕೋಷ್ಟಕವನ್ನು ಗಮನಿಸ್ರಿ. ಈ ಕೋಷ್ಟಕವನ್ನು ಅರ್ಥ ಮಾಡಿಕೊಂಡ್ರಿ ಅಂದ್ರೆ ಈ ಕೋಷ್ಟಕದ ಮೇಲೆ ಏನಪ್ಪ ಅಂದ್ರೆ 5 ಅಂಕದ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಎನ್ನುವಂಥದ್ದು ನಂತರದಲ್ಲಿ ಬರ್ತೈತಿ. ಅದಕ್ಕಾಗಿ ಈ ಕೋಷ್ಟಕವನ್ನು ಏನಪ್ಪ ಅಂದ್ರೆ ಗಮನದಲ್ಲಿಟ್ಟುಕೊಂಡು ನೋಡಿ. ಮೊದಲನೇದಾಗಿ 0 ಪ್ರಮಾಣದಷ್ಟು ಶ್ರಮೀಕರಣ ಬಳಸಿದಾಗ ಉತ್ಪಾದನೆಯಾಗುವಂಥ ಒಟ್ಟು ಉತ್ಪನ್ನದ ಪ್ರಮಾಣ 0 ಆಗಿರ್ತೈತಿ. ಈಗಾಗಲೇ ಒಂದು ಕೋಷ್ಟಕ ನೋಡಿರಿ, ಅದೇ ರೀತಿಯಾದಂಥ ಕೋಷ್ಟಕ ಐತಿ. ಇಲ್ಲಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನದ ಪ್ರಮಾಣಗಳು ಏನಾಗಿರ್ತಾವೆ ಅಂತ ಹೇಳ್ತಾರೆ, 0 ಆಗಿರ್ತಾವ. 1 ಘಟಕದಷ್ಟು ಶ್ರಮವನ್ನು ಬಳಸಿದಾಗ ಒಟ್ಟು ಉತ್ಪನ್ನದ ಪ್ರಮಾಣ ಎಷ್ಟಾಗೈತಿ ಅಂದರೆ 10 ಯೂನಿಟ್ಗಳಿಗೆ ಹೆಚ್ಚಾಗ್ತೈತಿ. 1 ಘಟಕದಷ್ಟು ಶ್ರಮೀಕರಣ ಬಳಸಿದಾಗ 10 ಯೂನಿಟ್ನಷ್ಟು ಏನಪ್ಪ ಅಂದ್ರೆ ಹೆಚ್ಚಾಗ್ತೈತಿ. ಇಲ್ಲಿ TP ಸಿಗ್ಮಾ MP, ಇಲ್ಲಿ MP TPN - TPN - 1, ಇಲ್ಲಿ
ಎ ಪಿ ಈಸ್ ಈಕ್ವಲ್ ಟು ಟಿ ಪಿ ಡಿವೈಡೆಡ್ ಬೈ ಎಲ್. ಈ ಸೂತ್ರಗಳನ್ನು ಸ್ವಲ್ಪ ಗಮನದಾಗ ಇಟ್ಕೋರಿ, ಯಾಕಂದರೆ ಈ ಸೂತ್ರಗಳು ಇಲ್ಲಿ ತುಂಬ ಮಹತ್ವದಂಥ ಕೆಲಸ ಮಾಡ್ತಾವೆ. ಇಲ್ಲಿ ನೋಡ್ರಿ, ಒಟ್ಟು ಉತ್ಪನ್ನದ ಪ್ರಮಾಣ ಎಷ್ಟಾಗೈತಿ ಅಂತ ಹೇಳ್ತಾರೆ ಅಂದ್ರೆ ರೀ 10ರಷ್ಟು ಐತಿ. ಹಾಗಾದ್ರೆ ಸರಾಸರಿ ಸೀಮಾಂತ ಉತ್ಪನ್ನದ ಪ್ರಮಾಣ ಎಷ್ಟಾಗ್ತೈತಿ ನೋಡ್ರಿ. ಬದಲಾವಣೆಯಾದಂಥ ಘಟಕದಿಂದ ಮೊದಲನೇ ಘಟಕವನ್ನು ಏನು ಮಾಡಂತ ಹೇಳ್ತಾರೆ ರೀ, ಮೈನಸ್ ಮಾಡಿರಿ. ಬದಲಾವಣೆಯಾದಂಥ ಘಟಕದಿಂದ ಮೊದಲನೇ ಘಟಕ ಅಂದರೆ ಬದಲಾವಣೆಯಾದಂಥ ಘಟಕ ಎಷ್ಟೈತಿ ರೀ, 10 ಯೂನಿಟ್ನಷ್ಟು ಒಟ್ಟು ಉತ್ಪನ್ನ ಆಗೈತಿ. ಸೀಮಾಂತ ಉತ್ಪನ್ನ 10 ಯೂನಿಟ್ನಷ್ಟು ಆದ್ರೆ ಮೊದಲನೇ ಘಟಕ ಎಷ್ಟೈತಿ ರೀ, 0 ಐತಿ. ಹಾಗಾದ್ರೆ ಸೀಮಾಂತ ಉತ್ಪನ್ನ ಎಷ್ಟೈತಿ ರೀ, 10 ಯೂನಿಟ್ನಷ್ಟು ಆಯಿತು. ಹಾಗಾದ್ರೆ ಸರಾಸರಿ ಉತ್ಪನ್ನದ ಪ್ರಮಾಣ ಹೆಂಗೆ ಆಗ್ತೈತಿ ರೀ, 10 ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು 10. ನೋಡಿ 10 ಏನಪ್ಪ ಅಂದ್ರೆ ಡಿವೈಡೆಡ್ ಬೈ 1 ಅಂದ್ರೆ ಒಟ್ಟು ಉತ್ಪನ್ನದ ಪ್ರಮಾಣವನ್ನು ಶ್ರಮದ ಘಟಕದಿಂದ ಭಾಗಿಸಿದಾಗ ನಮ್ಗೇನು ಸಿಗ್ತೈತಿ ರೀ, ಸರಾಸರಿ ಉತ್ಪನ್ನದ ಪ್ರಮಾಣ ಸಿಗ್ತೈತಿ. ಇನ್ನಂತರ ಎರಡನೇ ಘಟಕದಷ್ಟು ಶ್ರಮೀಕರಣ ಹೆಚ್ಚಿಗೆ ಮಾಡಿದಾಗ ಒಟ್ಟು ಉತ್ಪಾದನೆಯಾಗುವಂಥ ಉತ್ಪನ್ನದ ಪ್ರಮಾಣ ಎಷ್ಟಾಗ್ತೈತಿ ರೀ, 24 ಯೂನಿಟ್ಗಳಷ್ಟು ಆಗ್ತೈತಿ. ಇಲ್ಲಿ ಸೀಮಾಂತ ಉತ್ಪನ್ನ 24 ಮೈನಸ್ 10 ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 14. ನೋಡಿ, ಬದಲಾವಣೆಯಾದಂಥ ಉತ್ಪಾದನಾಂಗದ ಪ್ರಮಾಣವನ್ನು ಮೊದಲನೇ ಒಟ್ಟು ಉತ್ಪನ್ನದ ಪ್ರಮಾಣದಲ್ಲಿ ನೋಡಿ, ಬದಲಾವಣೆಯಾದಂಥ ಒಟ್ಟು ಉತ್ಪನ್ನವನ್ನು ಮೊದಲನೇ ಉತ್ಪನ್ನದ ಪ್ರಮಾಣದಲ್ಲಿ ಏನು ಮಾಡಿವಿ, ಮೈನಸ್ ಮಾಡಿವಿ. ಅವಾಗ ನಮಗೇನು ಸಿಗ್ತೈತಿ ರೀ, ಸೀಮಾಂತ ಉತ್ಪನ್ನದ ಪ್ರಮಾಣ ಸಿಗ್ತೈತಿ. ಅದೇ ರೀತಿಯಾಗಿ ಇಲ್ಲಿ 24 ಡಿವೈಡೆಡ್ ಬೈ 2 ಎಷ್ಟಾಯ್ತು ರೀ, 12. ನಂತರ ಮೂರನೇ ಘಟಕಕ್ಕೆ ಶ್ರಮೀಕರಣ ಹೆಚ್ಚಿಗೆ ಮಾಡಿದಾಗ ಇಲ್ಲಿ ಎಷ್ಟಾಗ್ತೈತಿ ಅಂದ್ರೆ ಒಟ್ಟು ಉತ್ಪನ್ನದ ಪ್ರಮಾಣ 40 ಯೂನಿಟ್ಗಳಷ್ಟು ಆಗ್ತೈತಿ. ಹಾಗಾದ್ರೆ ಸೀಮಾಂತ ಉತ್ಪನ್ನವನ್ನು ಹೆಂಗೆ ಕಂಡು ಹಿಡಿತೀವಿ ರೀ, 40 ಮೈನಸ್ 24 ಈಸ್ ಈಕ್ವಲ್ ಟು ಎಷ್ಟಾಗ್ತೈತಿ ರೀ, ಒಟ್ಟು ಉತ್ಪನ್ನ ಸೀಮಾಂತ ಉತ್ಪನ್ನ 16 ಯೂನಿಟ್ಗಳಷ್ಟು ಆಗ್ತೈತಿ. ಹಾಗಾದ್ರೆ ಸರಾಸರಿ ಉತ್ಪನ್ನ ರೀ 40 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 40ಅನ್ನು 3ರಿಂದ ಭಾಗಿಸಿದಾಗ ಬರುವಂಥ ಉತ್ತರ ಎಷ್ಟು ರೀ, 13.33. ನಂತರದಲ್ಲಿ ಆ ಒಟ್ಟು ಉತ್ಪನ್ನದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತೈತಿ. ಅವಾಗ ಶ್ರಮಿಕರ ಘಟಕವನ್ನು ಹೆಚ್ಚು ಮಾಡಬೇಕಂತ 4ನೇ ಘಟಕದಷ್ಟು ಶ್ರಮೀಕರಣ ಹೆಚ್ಚಿಗೆ ಮಾಡಿದಾಗ ಒಟ್ಟು ಉತ್ಪನ್ನದ ಪ್ರಮಾಣ ಎಷ್ಟಾಗ್ತೈತಿ ರೀ, 50 ಯೂನಿಟ್ಗಳಷ್ಟು ಆಗ್ತೈತಿ. ಅವಾಗ ಸೀಮಾಂತ ಉತ್ಪನ್ನ ಹೆಂಗೆ ಕಂಡು ಹಿಡಿತೀವಿ ರೀ, 50 ಮೈನಸ್ 40 ಈಸ್ ಈಕ್ವಲ್ ಟು 10. ನೋಡ್ರಿ, ಒಟ್ಟು ಉತ್ಪನ್ನದ ಪ್ರಮಾಣ ಕೋಷ್ಟಕ ನೋಡ್ರಿ, ಇಲ್ಲಿವರೆಗೆ ಏನಾಯ್ತು ರೀ, ಹೆಚ್ಚಾಯಿತು. ಸೀಮಾಂತ ಉತ್ಪನ್ನದ ಪ್ರಮಾಣ ಏನಾಯಿತು, ಕಡಿಮೆ ಆಯಿತು. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಸೀಮಾಂತ ಉತ್ಪನ್ನದ ಒಟ್ಟು ಮೊತ್ತವೇ ಒಟ್ಟು ಉತ್ಪನ್ನವಾಗಿರುತ್ತದೆ. ನೋಡಿ, ಸೀಮಾಂತ ಉತ್ಪನ್ನವನ್ನು ಸೇರಿಸ್ರಿ, 10 ಪ್ಲಸ್ 14 24, 14 ಪ್ಲಸ್ 16 40, 16 ಪ್ಲಸ್ 10 ಎಷ್ಟಾಗ್ತೈತಿ ರೀ. ನೋಡಿ, ಒಟ್ಟು ಉತ್ಪನ್ನದ ಪ್ರಮಾಣವನ್ನು ಸೇರಿಸ್ತಾ ಹೋದು ಅಂದ್ರೆ ಇಲ್ಲಿ ನಮಗೇನು ಗೊತ್ತಾಗ್ತೈತಿ ಅಂದ್ರೆ ರೀ, ಸೀಮಾಂತ ಉತ್ಪನ್ನದ ಪ್ರಮಾಣ. ಹಾಗಾದ್ರೆ ಇಲ್ಲಿ 50 ಡಿವೈಡೆಡ್ ಬೈ ಎಷ್ಟೈತಿ ರೀ, 4. 50 ಡಿವೈಡೆಡ್ ಬೈ 4 ಮಾಡಿರಿ ಎಷ್ಟಾಯ್ತು ರೀ, 50 ಡಿವೈಡೆಡ್ ಬೈ 4 ಎಷ್ಟು ಬಂತು, 10. ಇನ್ನಂತರ ಶ್ರಮದ ಘಟಕವನ್ನು 5ಕ್ಕೆ ಹೆಚ್ಚಿಗೆ ಮಾಡಿದಾಗ ಒಟ್ಟು ಉತ್ಪನ್ನದ ಪ್ರಮಾಣ ಎಷ್ಟಾಗ್ತೈತಿ ರೀ, 56 ಯೂನಿಟ್ಗಳಷ್ಟು ಆಗ್ತೈತಿ. ಹಾಗಾದ್ರೆ 56 ಮೈನಸ್ 50 ಈಸ್ ಈಕ್ವಲ್ ಟು ಎಷ್ಟು ರೀ, 6. ನಂತರ 56 ಡಿವೈಡೆಡ್ ಬೈ 5 ಸರಾಸರಿ ಉತ್ಪನ್ನ ಎಷ್ಟಾಗ್ತೈತಿ ರೀ, ಇಲ್ಲಿ 50 ಡಿವೈಡೆಡ್ ಬೈ 4 ಮಾಡ್ರೆ 12.5. 56 ಡಿವೈಡೆಡ್ ಬೈ ಏನಪ್ಪ ಅಂದ್ರೆ 5 ಮಾಡಿದ್ರೆ 11.2. ನಂತರ 6ನೇ ಘಟಕಕ್ಕೆ ಉತ್ಪನ್ನದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದಾಗ ಒಟ್ಟು ಉತ್ಪಾದನೆ ಆಗುವಂಥ ಒಟ್ಟು ಉತ್ಪನ್ನದ ಪ್ರಮಾಣ ಎಷ್ಟು ರೀ, 57. ಇಲ್ಲಿ ಉತ್ಪಾದನೆ ಆಗುವಂಥ ಉತ್ಪನ್ನದ ಪ್ರಮಾಣವನ್ನು ನೋಡಿದ್ದೀವಿ ಅಂದ್ರೆ ಏನಪ್ಪ ಅಂದ್ರೆ ಸೀಮಾಂತ ಉತ್ಪನ್ನ 57 ಮೈನಸ್ 56 ಎಷ್ಟಾಯ್ತು ರೀ,
1 ಯೂನಿಟ್ನಷ್ಟು ಮಾತ್ರ ಹೆಚ್ಚಾಯಿತು. ಆವಾಗ 57 ಡಿವೈಡೆಡ್ ಬೈ ಎಷ್ಟು ಬರ್ತೈತೆ ರೀ 6 ಈಜ್ವಲ್ ಟು ಎಷ್ಟು ಹೆಚ್ಚಾಗ್ತೈತಪ್ಪ ಅಂದ್ರೆ ಇಲ್ಲಿ 9.5 9.5ರಷ್ಟು ಏನಾಗ್ತೈತಪ್ಪ ಅಂದ್ರೆ ಹೆಚ್ಚಾಗ್ತೈತಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಏನಪ್ಪ ಅಂದ್ರೆ ಒಟ್ಟು ಉತ್ಪನ್ನದ ಪ್ರಮಾಣ ಶ್ರಮದ ಘಟಕವನ್ನು ಬದಲಾಯಿಸುತ್ತಾ ಹೋದಂತೆ ಒಟ್ಟು ಉತ್ಪನ್ನದ ಪ್ರಮಾಣ ಏನಾಗ್ತಾ ಹೋಗ್ತೈತಿ ರೀ ನಮಗೆ ತಿಳಿತಾ ಹೋಗ್ತೈತಿ. ಈ ಒಟ್ಟು ಉತ್ಪನ್ನದ ಬದಲಾವಣೆ ಏನಾಗಿರ್ತೈತಿ ಅಂದ್ರೆ ಸೀಮಾಂತ ಉತ್ಪನ್ನದ ಪ್ರಮಾಣ ಆಗಿರ್ತೈತಿ. ಬದಲಾವಣೆಯಾದಂಥ ಒಟ್ಟು ಉತ್ಪನ್ನವನ್ನು ಮೊದಲನೇ ಒಟ್ಟು ಉತ್ಪನ್ನದಿಂದ ಮೈನಸ್ ಮಾಡಿದಾಗ ನಮ್ಗೆ ಏನು ಸಿಗ್ತೈತಿ ರೀ ಸೀಮಾಂತ ಉತ್ಪನ್ನ ಸಿಗ್ತೈತಿ. ನಂತರದಲ್ಲಿ ಈ ಸರಾಸರಿ ಉತ್ಪನ್ನದ ಪ್ರಮಾಣವನ್ನು ನೋಡ್ತಾ ಹೋದಿವಂದ್ರೆ ಸರಾಸರಿ ಉತ್ಪನ್ನವನ್ನು ಒಟ್ಟು ಉತ್ಪನ್ನದ ಪ್ರಮಾಣವನ್ನು ಆ ಉತ್ಪಾದನಾಂಗವಾದಂತಹ ಶ್ರಮದಿಂದ ಭಾಗಿಸುತ್ತಾ ಹೋದಂತೆ ನಮಗೇನು ಸಿಗ್ತೈತಿ ಸೀಮಾಂತ ಉತ್ಪನ್ನದ ಪ್ರಮಾಣ ಸಿಗ್ತೈತಿ ಅನ್ನುವಂಥದ್ದನ್ನು ನೋಡ್ತೀವಿ. ನೋಡಿ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಹಾಗೂ ಸರಾಸರಿ ಉತ್ಪನ್ನದ ಪ್ರಮಾಣಗಳು ಹೇಗೆ ನಿರ್ಧಾರವಾಗ್ತವೆ ಎನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡಿದ್ದೀವಿ. ಅರ್ಥ ಆಯ್ತರಲ್ಲೇ ಹೆಂಗೆ ಬರ್ತೈತಿ ಅಂತ. ಒಟ್ಟು ಉತ್ಪನ್ನದ ಪ್ರಮಾಣ, ಸೀಮಾಂತ ಉತ್ಪನ್ನದ ಪ್ರಮಾಣ ಹಾಗೂ ಸರಾಸರಿ ಉತ್ಪನ್ನದ ಪ್ರಮಾಣಗಳನ್ನು ಗಮನಿಸ್ರಿ ಹೆಂಗೆ ಬಂದು ಅಂತ ನೋಡಿದ್ರಿ. ಇದೇ ರೀತಿಯಾದಂಥ ಕೋಷ್ಟಕದ ಮೇಲೆ ನಿಮಗೆ ಬರುವಂಥದ್ದು ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಎನ್ನುವಂಥದ್ದು ಬರ್ತೈತಿ. ಅದನ್ನು ನಂತರದಲ್ಲಿ ಹೇಳ್ತೀನಿ. ನೋಡಿ ಇಷ್ಟು ಏನಪ್ಪ ಅಂದ್ರೆ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನಗಳ ಪ್ರಮಾಣವನ್ನು ನಾವೇನಪ್ಪ ಅಂದ್ರೆ ಬದಲಾಗುವ ಪರಿಮಾಣಗಳ ನಿಯಮದಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ. ಈ ನಂತರ ಇವಾಗ ಬರುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂಥದ್ದು ಯಾವುದಂತಂದ್ರೆ ಪ್ರತಿಫಲಗಳ ಪ್ರಮಾಣ. ಪ್ರತಿಫಲಗಳ ಪ್ರಮಾಣ, ಪ್ರತಿಫಲಗಳ ಪ್ರಮಾಣ, ರಿಟರ್ನ್ ಟು ಸ್ಕೇಲ್, ರಿಟರ್ನ್ ಟು ಸ್ಕೇಲ್. ರಿಟರ್ನ್ ಟು ಸ್ಕೇಲ್ ಹಾಗಾದ್ರೆ ಪ್ರತಿಫಲಗಳ ಪ್ರಮಾಣ ಅಂದರೆ ಏನು? ಇಲ್ಲಿ ಪ್ರತಿಫಲಗಳ ಪ್ರಮಾಣವು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತೈತಿ ಅನ್ನುವಂಥದ್ದು ನೋಡಿದೀವಿ ಅಂದ್ರೆ ಎಲ್ಲ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಏಕಕಾಲದಲ್ಲಿ ಒಂದೇ ಅನುಪಾತದಲ್ಲಿ ಹೆಚ್ಚುಗೊಳಿಸಿದಾಗ ಅಥವಾ ಕಡಿಮೆಗೊಳಿಸಿದಾಗ ಉತ್ಪಾದನೆ ಅಥವಾ ಪ್ರತಿಫಲವು ಹೇಗಿರುತ್ತದೆ ಎಂಬುದನ್ನು ತಿಳಿಯುವುದನ್ನು ಪ್ರತಿಫಲಗಳ ಪ್ರಮಾಣದ ನಿಯಮ ಎನ್ನುತ್ತೇವೆ. ನೋಡಿ ಏನು ಹೇಳ್ತಾರಂದ್ರೆ ಎಲ್ಲ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಏಕಕಾಲದಲ್ಲಿ ಒಂದೇ ಅನುಪಾತದಲ್ಲಿ ಏನು ಮಾಡೋದು ಅಂತ ಹೇಳ್ತಾರೆ ಹೆಚ್ಚುಗೊಳಿಸಿದಾಗ. ಅಂದರೆ ಇಲ್ಲಿ ದೀರ್ಘಾವಧಿ ಅನ್ನುವಂಥದ್ದು ಬರ್ತೈತಿ. ಈ ದೀರ್ಘಾವಧಿ ಇರುವುದರಿಂದ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡೋಕ್ಕೆ ಏನೈತಿ ಅವಕಾಶ ಐತಿ. ಅದಕ್ಕಾಗಿ ಏಕಕಾಲದಲ್ಲಿ ಒಂದೇ ಅನುಪಾತದಲ್ಲಿ ಹೆಚ್ಚಿಗೆಗೊಳಿಸಿದಾಗ ಅಥವಾ ಕಡಿಮೆಗೊಳಿಸಿದಾಗ ಉತ್ಪಾದನೆ ಅಥವಾ ಪ್ರತಿಫಲ ಹೇಗಿರುತ್ತದೆ ಅಂದರೆ ಹೆಚ್ಚು ಮಾಡಿದಾಗ ಉತ್ಪಾದನೆ ಹೆಂಗಿರ್ತೈತಿ, ಅದರಿಂದ ಪ್ರತಿಫಲ ಹೆಂಗಿರ್ತೈತಿ, ಅಥವಾ ಕಡಿಮೆಗೊಳಿಸಿದಾಗ ಉತ್ಪಾದನೆ ಹೆಂಗಿರ್ತೈತಿ, ಅದರ ಪ್ರತಿಫಲ ಹೆಂಗಿರ್ತೈತಿ ಎನ್ನುವಂಥದ್ದನ್ನು ತಿಳಿಯುವುದನ್ನು ಪ್ರತಿಫಲಗಳ ಪ್ರಮಾಣದ ನಿಯಮ ಎನ್ನುತ್ತೇವೆ. ಈ ಪ್ರತಿಫಲದ ಪ್ರಮಾಣದ ನಿಯಮವನ್ನು 3 ರೀತಿಯಾಗಿ ಅಧ್ಯಯನ ಮಾಡ್ತೀವಿ. ಒಂದು ಏರಿಕೆಯ ಪ್ರತಿಫಲಗಳು, ಏರಿಕೆಯ ಪ್ರತಿಫಲಗಳ ಪ್ರಮಾಣ, ಏರಿಕೆಯ ಪ್ರತಿಫಲಗಳ ಪ್ರಮಾಣ. ಇದನ್ನು ನಾವು ಏನಂತ ಕರಿತೀಪ್ಪ ಅಂದ್ರೆ IRS. ಈ ನಂತರ ಎರಡನೇದಾಗಿ ಬರುವಂಥದ್ದು ಸ್ಥಿರ ಪ್ರತಿಫಲಗಳ ಪ್ರಮಾಣ. ಇದನ್ನೇನಂತ ಕರಿತೀಪ್ಪ ಅಂದ್ರೆ CRS. ಮೂರನೇದಾಗಿ ಬರುವಂಥದ್ದು ಇಳಿಕೆಯ ಪ್ರತಿಫಲಗಳ ಪ್ರಮಾಣ. ಇದನ್ನು ಇಳಿಕೆಯ ಪ್ರತಿಫಲಗಳ ಪ್ರಮಾಣವನ್ನು DRS. ಹಾಗಾದ್ರಲ್ಲಿ 3 ರೀತಿಯಾದಂಥ ಪ್ರತಿಫಲಗಳ ಪ್ರಮಾಣವನ್ನು ಅಧ್ಯಯನ ಮಾಡ್ತೀವಿ. ಏರಿಕೆಯ ಪ್ರತಿಫಲಗಳ ಪ್ರಮಾಣ, ಸ್ಥಿರ ಪ್ರತಿಫಲಗಳ ಪ್ರಮಾಣ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ ಎನ್ನುವಂಥದ್ದನ್ನು 3 ಹಂತಗಳಲ್ಲಿ ಇದನ್ನು ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ಹಾಗಾದ್ರೆ ಏರಿಕೆಯ ಪ್ರತಿಫಲಗಳ ಪ್ರಮಾಣ ಅಂದರೆ ಏನು? ಮೊದಲನೇದಾಗಿ ಬರುವಂಥದ್ದು ಏರಿಕೆಯ ಪ್ರತಿಫಲಗಳ ಪ್ರಮಾಣ ಅಂದರೆ ಏನು?
ಇನ್ಕ್ರೀಜಿಂಗ್ ಟು ರಿಟರ್ನ್ಸ್ ಟು ಸ್ಕೇಲ್. ನೋಡಿ, ಏರಿಕೆಯ ಪ್ರತಿಫಲ ಅಂದ್ರೆ ಇನ್ಕ್ರೀಜಿಂಗ್ ರಿಟರ್ನ್ ಟು ಸ್ಕೇಲ್ ಅಂದರೆ ಉತ್ಪಾದನಾಂಗಗಳ ಪ್ರಮಾಣವನ್ನು ನಾವು ಬಳಸಿದಾಗ ಹೇಗೆ ಉತ್ಪನ್ನದ ಪ್ರಮಾಣ ಬದಲಾವಣೆ ಆಗ್ತೈತಿ ಅನ್ನುವಂಥದ್ದನ್ನು ಇದು ತಿಳಿಸ್ಕೊಡ್ತೈತಿ. ಅದಕ್ಕಾಗಿ ಹೇಳ್ತಾರೆ, ಉತ್ಪಾದನೆಯ ಪ್ರಮಾಣದಲ್ಲಾದ ಹೆಚ್ಚಳವು ಉತ್ಪಾದನಾಂಗಗಳ ಪ್ರಮಾಣದ ಹೆಚ್ಚಳದ ಏನಪ್ಪ ಅಂದ್ರೆ ದರಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಹೆಚ್ಚಿದ್ದರೆ ಅದನ್ನು ಏರಿಕೆಯ ಪ್ರತಿಫಲಗಳ ಪ್ರಮಾಣ ಎನ್ನುತ್ತೇವೆ. ನೋಡಿ, ಏನು ಹೇಳ್ತಾರಪ್ಪ ಅಂದ್ರೆ, ಏರಿಕೆಯ ಪ್ರತಿಫಲಗಳ ಪ್ರಮಾಣ ಅಂದ್ರೆ ಉತ್ಪಾದನೆಯ ಪ್ರಮಾಣದ ಹೆಚ್ಚಳವು ಉತ್ಪಾದನಾಂಗಗಳ ಪ್ರಮಾಣದ ಹೆಚ್ಚಳದ ದರಕ್ಕಿಂತ ಅಧಿಕವಿದ್ದರೆ ಆ ಪ್ರಮಾಣದ ಏನಪ್ಪ ಅಂದ್ರೆ ಅದನ್ನು ಏರಿಕೆಯ ಪ್ರತಿಫಲಗಳ ಪ್ರಮಾಣ ಎನ್ನುತ್ತೇವೆ. ಉದಾಹರಣೆ, ಒಂದು ಉತ್ಪಾದನಾ ಪ್ರತಿಕ್ರಿಯೆಯಲ್ಲಿ ಎಲ್ಲ ಉತ್ಪಾದನಾಂಗಗಳು 2 ಪಟ್ಟು ಹೆಚ್ಚಿದ್ದರೆ ಉತ್ಪನ್ನವು ಕೂಡ 2 ಪಟ್ಟು ಹೆಚ್ಚಾಗಿರುತ್ತದೆ. ಅದನ್ನು ಏರಿಕೆಯ ಪ್ರತಿಫಲ ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಉತ್ಪಾದನಾಂಗಗಳ ಪ್ರಮಾಣದಲ್ಲಿ ಉತ್ಪಾದನೆಯಾದಂಥದ್ದು ಉತ್ಪಾದನಾಂಗಗಳ ಪ್ರಮಾಣದ ದರಕ್ಕಿಂತ ಹೆಚ್ಚಿತ್ತಂದ್ರೆ, ಅಂದರೆ ಉತ್ಪಾದನಾಂಗದ ಪ್ರಮಾಣಕ್ಕಿಂತ ಉತ್ಪಾದನೆ ಹೆಚ್ಚಿತ್ತಂದ್ರೆ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳ್ತಾರೆ, ಏರಿಕೆಯ ಪ್ರತಿಫಲಗಳಂತೇಳಿ ಕರಿತೀವಿ ಅಂತ ಹೇಳ್ತಾರೆ. ಈ ನಂತರ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಸ್ಥಿರ ಪ್ರತಿಫಲಗಳ ಪ್ರಮಾಣ. ಹಾಗಾದ್ರೆ ಸ್ಥಿರ ಪ್ರತಿಫಲಗಳ ಪ್ರಮಾಣ ಅಂದ್ರೆ ಹೇಳ್ತಾರೆ CRS, ಕಾನ್ಸ್ಟಂಟ್ ರಿಟರ್ನ್ ಟು ಸ್ಕೇಲ್. ಸ್ಥಿರವಾಗಿರ್ತೈತಿ, ಕಾನ್ಸ್ಟಂಟ್ ಆಗಿರ್ತೈತಿ. ಸ್ಥಿರ ಪ್ರತಿಫಲಗಳ ಪ್ರಮಾಣ ಕಾನ್ಸ್ಟಂಟ್ ರಿಟರ್ನ್ ಟು ಸ್ಕೇಲ್. ಇಲ್ಲಿ ಹೇಳ್ತಾರೆ, ಉತ್ಪಾದನೆಯ ಪ್ರಮಾಣದಲ್ಲಾದ ಹೆಚ್ಚಳವು ಉತ್ಪಾದನಾಂಗಗಳ ಆದ ಹೆಚ್ಚಳಕ್ಕೆ ಸಮನಾಗಿದ್ದರೆ, ಉತ್ಪಾದನೆ ಪ್ರಮಾಣದಲ್ಲಾದ ಹೆಚ್ಚಳವು ಉತ್ಪಾದನಾಂಗಗಳ ಆದ ಹೆಚ್ಚಳಕ್ಕೆ ಸಮನಾಗಿದ್ದರೆ ಅದನ್ನು ಸ್ಥಿರ ಪ್ರತಿಫಲಗಳ ಪ್ರಮಾಣ ಎಂದು ಕರೆಯುತ್ತೇವೆ. ಅಂದ್ರೆ ಉತ್ಪಾದನೆಯ ಪ್ರಮಾಣವು ಹೆಚ್ಚಾಗಿರುತ್ತದೆಯೋ ಅದಕ್ಕೆ ದರಕ್ಕೆ ತಕ್ಕಂತೆ ಉತ್ಪಾದನಾಂಗಗಳ ಪ್ರಮಾಣವು ಕೂಡ ಏನಿರ್ತೈತಿ ರೀ, ಅಷ್ಟೇ ಇರ್ತೈತಿ. ಅದನ್ನು ಏನಂತ ಕರಿತಾರೆ ಅಂದ್ರೆ ಸ್ಥಿರ ಪ್ರತಿಫಲಗಳ ಪ್ರಮಾಣ ಅಂತೇಳಿ ಕರಿತಾರೆ ಅಂತ ಹೇಳ್ತಾರೆ. ಇನ್ನು ನಂತರ ಬರುವಂಥದ್ದು ನೋಡ್ರಿ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ, ಡಿಮಿನಿಷಿಂಗ್ ರಿಟರ್ನ್ ಟು ಸ್ಕೇಲ್, DRS, ಡಿಮಿನಿಷಿಂಗ್ ರಿಟರ್ನ್ ಟು ಸ್ಕೇಲ್. ಉತ್ಪಾದನೆಯಲ್ಲಾದ ಹೆಚ್ಚಳವು ಉತ್ಪಾದನಾಂಗಗಳ ಪ್ರಮಾಣದಲ್ಲಾದ ಹೆಚ್ಚಳಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಇಳಿಕೆಯ ಪ್ರತಿಫಲಗಳ ಪ್ರಮಾಣ ಎನ್ನುತ್ತೇವೆ. ಏನು ಹೇಳ್ತಾರೆ, ಉತ್ಪಾದನೆಯಲ್ಲಾದ ಹೆಚ್ಚಳವು ಉತ್ಪಾದನಾಂಗಗಳ ಪ್ರಮಾಣದಲ್ಲಾದ ಹೆಚ್ಚಳಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಇಳಿಕೆಯ ಪ್ರತಿಫಲಗಳ ಪ್ರಮಾಣ ಎಂದು ಕರೆಯುತ್ತೇವೆ. ನೋಡಿ, ಈ ರೀತಿಯಾಗಿ ಪ್ರತಿಫಲಗಳ ಪ್ರಮಾಣವನ್ನು 3 ರೀತಿಯಾಗಿ ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ಒಂದು ಏರಿಕೆಯ ಪ್ರತಿಫಲಗಳು, ಇನ್ನೊಂದು ಸ್ಥಿರ ಪ್ರತಿಫಲಗಳು ಹಾಗೂ ಇಳಿಕೆಯ ಪ್ರತಿಫಲಗಳು. ಏರಿಕೆಯ ಪ್ರತಿಫಲಗಳು ಇನ್ಕ್ರೀಜಿಂಗ್ ರಿಟರ್ನ್ ಟು ಸ್ಕೇಲ್, ಸ್ಥಿರ ಪ್ರತಿಫಲಗಳು ಕಾನ್ಸ್ಟಂಟ್ ರಿಟರ್ನ್ ಟು ಸ್ಕೇಲ್, ಇಳಿಕೆಯ ಪ್ರತಿಫಲಗಳು ಡಿಮಿನಿಷಿಂಗ್ ರಿಟರ್ನ್ ಟು ಸ್ಕೇಲ್. IRS, CRS ಹಾಗೂ DRS ಏರಿಕೆಯ ಪ್ರತಿಫಲಗಳು, ಸ್ಥಿರ ಪ್ರತಿಫಲಗಳು ಹಾಗೂ ಇಳಿಕೆಯ ಪ್ರತಿಫಲಗಳು ಎನ್ನುವುದರ ಮೂಲಕ ನಾವೇನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಏನಪ್ಪ ಅಂದ್ರೆ ಇಲ್ಲಿ ಬದಲಾಗುವ ಪರಿಮಾಣಗಳ ನಿಯಮ ಅಂದರೆ ಪ್ರತಿಫಲಗಳ ಪರಿಮಾಣದ ನಿಯಮದ ಮೂಲಕ 3 ಹಂತದಲ್ಲಿ ಉತ್ಪಾದನಾ ಪ್ರಕ್ರಿಯೆ ಎನ್ನುವಂಥದ್ದು ನಿರ್ಧಾರವಾಗ್ತೈತೆ ಅನ್ನುವಂಥದ್ದನ್ನು ನೋಡ್ತೀವಿ. ನೋಡಿ, ಇಷ್ಟಾದರೆ ಏನಪ್ಪ ಅಂದ್ರೆ ಉತ್ಪಾದನೆ ಎನ್ನುವಂಥದ್ದು ಮುಗಿತೈತಿ. ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಪ್ರಮುಖವಾಗಿ ಬರುವಂಥದ್ದು ಕಾಬ್ ಡಾಗ್ಲಾಸ್ ಉತ್ಪಾದನಾ ಬಿಂಬಕ. ನೆನಪಿಟ್ಟುಕೋರಿ ವಿದ್ಯಾರ್ಥಿಗಳೇ, ಬಹು ಆಯ್ಕೆ ಪ್ರಶ್ನೆಯಲ್ಲಿ ಬರುವಂಥ ಪ್ರಮುಖವಾದಂಥ 1 ಅಂಕದ ಪ್ರಶ್ನೆ ಕಾಬ್ ಡಾಗ್ಲಾಸ್ ಉತ್ಪಾದನಾ ಬಿಂಬಕವನ್ನು ಕೇಳ್ತಾರೆ. ಪ್ರಶ್ನೆ, ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ. ಕಾಬ್ ಡಾಗ್ಲಾಸ್ ಉತ್ಪಾದನಾ ಬಿಂಬಕ Q = x1 alpha x2 beta. ನೋಡಿ, ಕಾಬ್ ಡಾಗ್ಲಾಸ್ ಅವರ ಉತ್ಪಾದನಾ ಬಿಂಬಕದ ಸೂತ್ರ ನೆನಪಿಟ್ಟುವರಿ. 1 ಅಂಕದ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆ ಒಳಗೆ ಬರ್ತೈತಿ. Q = x1 alpha, x2 beta ಎನ್ನುವಂಥದ್ದು ಕಾಬ್ ಡಾಗ್ಲಾಸ್ ಅವರ ಉತ್ಪಾದನಾ ಬಿಂಬಕದ ಸೂತ್ರವಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಇಷ್ಟಾದ್ರೆ ಉತ್ಪಾದನಾ ಎನ್ನುವಂಥದ್ದು ಏನಪ್ಪ ಅಂದ್ರೆ
ಉತ್ಪಾದನೆ ಮತ್ತು ವೆಚ್ಚದ ಪರಿಕಲ್ಪನೆಯಲ್ಲಿ ಉತ್ಪಾದನೆ ಎನ್ನುವಂಥ ಭಾಗ ಏನಾಗ್ತೈತಿ, ಮುಕ್ತಾಯವಾಗ್ತೈತಿ. ಇದುವರೆಗೆ ನಾವೇನಪ್ಪ ಅಂದ್ರೆ ಉತ್ಪಾದನೆ ಎನ್ನುವಂಥದ್ದು ನೋಡಿದ್ದೀವಿ. ನಂತರ ವೆಚ್ಚಗಳು. ಇಲ್ಲಿ ಉತ್ಪಾದನೆ ಮಾಡಬೇಕಾದ್ರೆ ನೋಡಿದ್ದೀವಿ ಹೇಗೆ ಅಲ್ಪಾವಧಿ ಉತ್ಪಾದನೆ ಮತ್ತು ದೀರ್ಘಾವಧಿ ಉತ್ಪಾದನೆ ಪ್ರಮಾಣ ನಿರ್ಧಾರವಾಗ್ತೈತಿ, ಅವುಗಳನ್ನು ಹೆಂಗೆ ಉತ್ಪಾದನೆ ಮಾಡ್ತೀವಿ, ಬದಲಾಗುವ ಪರಿಮಾಣಗಳ ನಿಯಮ ಹಾಗೂ ಪ್ರತಿಫಲಗಳ ಪ್ರಮಾಣದ ನಿಯಮದ ಮೂಲಕ ಉತ್ಪಾದನೆಯನ್ನು ಅಧ್ಯಯನ ಮಾಡಿದ್ದೀವಿ. ನಂತರ ಈ ಉತ್ಪಾದನೆಯಾದಂಥ ಸರಕುಗಳಿಗೆ ಹೆಂಗೆ ವೆಚ್ಚ ಆಗ್ತೈತಿ, ನಂತರದ ತರಗತಿಯಲ್ಲಿ ವೆಚ್ಚಗಳನ್ನು ಅಧ್ಯಯನ ಮಾಡೋಣ. ಧನ್ಯವಾದಗಳು.